ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? SI ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲಿದ್ದೀವಿ ಅಂತ ನೀವು ಹಾಗೆ ಗೆಸ್ ಮಾಡಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ ಅಂತ. ಹಾಗೆ ನಾವಿವಾಗ ಇದ್ದೀವಿ ಮುರುಡೇಶ್ವರ. ನಮಸ್ಕಾರ ಎಲ್ಲರಿಗೂ. SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಹೊರಟಿರುವಂಥದ್ದು ಕೊಲ್ಲೂರಿಗೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡ್ಕೊಳ್ಳೋಣ ಅಂತ ನಾವೆಲ್ಲರೂ ಹೊರಟಿದ್ದೀವಿ. ಈ ಕೊಲ್ಲೂರು ಮುಗಿಸ್ಕೊಂಡು ನಾವು ನೆಕ್ಸ್ಟು ಮುರುಡೇಶ್ವರಗೆ ಹೋಗ್ತಾ ಇದ್ದೀವಿ. ಕೊಲ್ಲೂರಿನಲ್ಲಿ ಏನೋ ಒಂದು ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಫಂಕ್ಷನ್ ನಡೀತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಕೂಚಿಪುಡಿಯ ಒಂದು ನೃತ್ಯ ಪ್ರದರ್ಶನ ನಡೀತಾ ಇತ್ತು. ಬೇಸಿಕಲಿ ನಾವು ಈ ಕೊಲ್ಲೂರಿನ ಬಗ್ಗೆ ಒಂದು ವಿಶೇಷತೆ ನೋಡೋದಾದರೆ, ಇದು ಕರ್ನಾಟಕದ ಉಡುಪಿ ಜಿಲ್ಲೆ ಕೊಲ್ಲೂರು ಗ್ರಾಮದಲ್ಲಿ ಸ್ಥಿತವಾಗಿದೆ. ಇಲ್ಲಿರುವ ಒಂದು ಲಿಂಗದಲ್ಲಿ ಶಕ್ತಿ ಹಾಗೂ ಶಿವನ 2 ರೂಪ ಶಕ್ತಿಗಳು ಕೂಡ ಇವೆ. ಈ ದೇವಾಲಯದಲ್ಲಿ ಮೂಕಾಂಬಿಕೆ ದೇವಿಯನ್ನು ತ್ರಿದೇವಿ ರೂಪದಲ್ಲಿ ಪೂಜನೆ ಮಾಡಲಾಗುತ್ತೆ. ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ಈ ತ್ರಿದೇವಿ ರೂಪದಲ್ಲಿ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆನ ಪೂಜೆ ಮಾಡಲಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲು ದೇವಿಗೆ ಅಕ್ಷರಾಭ್ಯಾಸ ಮಾಡುವ ಸಂಪ್ರದಾಯ ಮಹತ್ವವು ಕೂಡ ಇಲ್ಲಿದೆ ಅಂತ ಹೇಳಲಾಗತ್ತೆ. ತುಂಬ ಒಂದು ಶಕ್ತಿಯುತವಾಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಜಾಗದ ಬಗ್ಗೆ ಒಂದು ಚಿಕ್ಕದಾಗಿರುವಂಥ ಕತೆ ಇದೆ. ಆ ಕತೆನ ಹೇಳ್ತಾ ಹೋಗ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅನೇಕ ಶತಮಾನಗಳ ಹಿಂದೆ ಒಂದು ಭಯಾನಕ ರಾಕ್ಷಸನು ಇದ್ದ. ಅವನ ಹೆಸರು ಕೌಮಾಸುರ ಅಂತ. ಈ ರಾಕ್ಷಸನು ಬಹಳ ತಪಸ್ಸು ಮಾಡಿದ ನಂತರ ದೇವತೆಗಳಿಂದ ಆಶೀರ್ವಾದಗಳನ್ನು ಪಡೆದು ಬಲಶಾಲಿಯಾಗಿ ಗರ್ವದಿಂದ ಎಲ್ಲ ಲೋಕದ ದೇವತೆಗಳನ್ನು ಕಿರುಕುಳ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ತುಂಬಾ ಭಯ ಪಟ್ಬಿಟ್ಟು ಪಾರ್ವತಿ ದೇವಿ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾರಂತೆ. ಸರಸ್ವತಿ ದೇವಿ ಆವಾಗ ಕೌಮಾಸುರನು ಇನ್ನಷ್ಟು ಬಲಶಾಲಿ ಆಗೋದಕ್ಕಿಂತ ಮುಂಚೆನೆ ಅವನಿಗೆ ಒಂದು ಮಾತು ಹೋಗಲಿ ಅಂತ ಒಂದು ಶಾಪನ ಕೊಡ್ತಾಳಂತೆ. ಆ ರೀತಿ ಅವನು ಮೂಕನಾಗ್ತಾನೆ ಅಂತ ಹೇಳಲಾಗತ್ತೆ. ಅದೇ ಕಾರಣದಿಂದ ಅವನು ಮೂಕಾಸುರ ಅಂತ ಪ್ರಸಿದ್ಧಿ ಆಗ್ತಾನೆ. ಆದರೂ ಅವನ ಒಂದು ಬಲ ಏನಿದೆ ಕಡಿಮೆ ಆಗೋದೇ ಇಲ್ವಂತೆ. ಆಗ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ಈ 3 ಶಕ್ತಿಗಳು ಒಂದಾಗಿ ಅವರು ಒಂದು ದಿವ್ಯ ರೂಪದಲ್ಲಿ ಪ್ರದರ್ಶನವಾಗ್ತಾರಂತೆ. ಅಂದರೆ ಅಪಾರ ಶಕ್ತಿಯ ರೂಪವಾದ ಮೂಕಾಂಬಿಕಾ ದೇವಿಯಾಗಿ ಒಂದು ಶಕ್ತಿಯನ್ನು ತುಂಬಿದ ಒಂದು ಮೂಕಾಂಬಿಕಾ ದೇವಿ ಹೊರಗಡೆ ಬರ್ತಾರಂತೆ. ಒಂದು ತುಂಬಾ ದೊಡ್ಡ ಯುದ್ಧವಾಗಿರೋವಂಥ ನಂತರ ಮೂಕಾಸುರನ ಸಂಹರಿಸಿದ್ರು ಅಂತ ಒಂದು ಅದ್ಭುತವಾಗಿರುವಂಥ ಕತೆ ಇದೆ. ಹಾಗಾಗಿ ಈ ಕೊಲ್ಲೂರು ಮೂಕಾಂಬಿಕಾ ಒಂದು ಶಕ್ತಿಪೀಠವಾಗಿ ಹೊರಹೊಮ್ಮತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿನ ಲಿಂಗದಲ್ಲಿ 2 ಶಕ್ತಿಗಳು ತುಂಬಿದೆ ಅಂತ ಹೇಳ್ತಾರೆ. ಒಂದು ಬಲಭಾಗದಲ್ಲಿ ಶಕ್ತಿಯ ರೂಪ ಅಂದರೆ ಪಾರ್ವತಿಯ ರೂಪ, ಹಾಗೆ ಎಡಭಾಗದಲ್ಲಿ ಶಿವನ ರೂಪ ಸೌಮ್ಯವಾಗಿದೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಆಗಿತ್ತು ಇಲ್ಲಿನ ಒಂದು ಕತೆ ಅಥವಾ ಇಲ್ಲಿನ ಒಂದು ಹಿನ್ನೆಲೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಹಾಗೆ ತುಂಬಾ ಶಾಂತಿಯಾಗಿರುವಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ನಾವು ಹೋಗಿದ್ದ ದಿನ ಏನೋ ಒಂದು ಫಂಕ್ಷನ್ ನಡೀತಾ ಇತ್ತು ಕೊಲ್ಲೂರು ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಒಂದು ಉತ್ಸವ ಮೂರ್ತಿನ ಎತ್ಕೊಂಡು ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ. ತುಂಬ ಜನ ಸೇರಿದ್ರು. ಬಟ್ ನಮಗೆ ಹೊರಗಡೆ ಎಲ್ಲ ಜನ ಸೇರಿರೋದ್ರಿಂದ ಬೇಗನೆ ದರ್ಶನ ಆಯಿತು. ದರ್ಶನಕ್ಕೇನು ತೊಂದರೆ ಆಗಲಿಲ್ಲ. ಹಾಗೆ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮುರುಡೇಶ್ವರಗೆ. ಕೊಲ್ಲೂರನ್ನು ಮುಗಿಸ್ಕೊಂಡು ಮುರುಡೇಶ್ವರಗೆ ಬರ್ತಿತ್ತು. ಹಾಗೆ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ ಅಂತಂತೂ ಇಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿರ್ತಾರೆ. ಇಲ್ಲಿರೋ ನೋಡೋಕ್ಕೆ 2 ಕಣ್ಣುಗಳೇ ಸಾಲದು, ಅಷ್ಟು ಚೆನ್ನಾಗಿ ಇರುತ್ತೆ. ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟ್ನಿಂಗ್ ಮಾಡಿದ್ದಾರೆ ಅಂತ. ಹಾಗೆ ಶಿವ ಕೂಡ ಫುಲ್ ಲೈಟಿಂದ ಹೊಳಿತಾ ಇರ್ತಾನೆ. ತುಂಬ ಚೆನ್ನಾಗಿರುವಂತಹ ದೃಶ್ಯ ಅಂತಲೇ ಹೇಳ್ಬೋದು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರದ ತಟದಲ್ಲಿ ಇರೋ ದೇವಸ್ಥಾನನೇ
ಈ ಮುರುಡೇಶ್ವರ ದೇವಸ್ಥಾನ ದಿವ್ಯ ಶಿಲ್ಪಕಲೆ, ಇತಿಹಾಸ ಮತ್ತು ನಿಸರ್ಗ ಸೌಂದರ್ಯದಿಂದ ಲಕ್ಷಾಂತರ ಭಕ್ತರನ್ನು ಈ ಒಂದು ಮುರುಡೇಶ್ವರ ಸ್ಥಳವು ಸೆಳೆಯುತ್ತಾ ಇದೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ನೆಲೆಯಾಗಿರುವಂಥ ಶಿವನ ಮೂರ್ತಿ ಜಗತ್ತಿನಲ್ಲೇ 2ನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ. ಅದರ ಎತ್ತರ 123 ಅಡಿ ಇರುತ್ತದೆ. ಸಮುದ್ರದ ತೀರದ ಸೌಂದರ್ಯದೊಂದಿಗೆ ಈ ಮೂರ್ತಿ ಭಕ್ತರಲ್ಲಿ ಭಕ್ತಿ ಮತ್ತು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರುವಂಥ ರಾಜಗೋಪುರ 20 ಮಹಡಿಗಳನ್ನು ಹೊಂದಿದೆ. ಈ ಗೋಪುರ ನೀವು ಸಮುದ್ರದ ಅಪೂರ್ವ ದೃಶ್ಯವನ್ನು ನೋಡ್ತಾ ಇರಬಹುದು. ಲಿಫ್ಟ್ ವ್ಯವಸ್ಥೆ ಕೂಡ ಈ ಗೋಪುರಕ್ಕೆ ಇದೆ. ಹಾಗೆ ಇಲ್ಲಿನ ಒಂದು ಕಥೆನ ನೋಡ್ತಾ ಹೋದರೆ ಇದೊಂದು ಪವಾಡ ಕಥೆಯ ಸ್ಥಳ ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಈ ರಾವಣ ಹಾಗೆ ಆತ್ಮಲಿಂಗದ ಕತೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಒಂದ್ಸಲ ರಾವಣ ತುಂಬಾ ತಪಸ್ಸನ್ನು ಮಾಡಿಬಿಟ್ಟು ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ತಾನಂತೆ. ಹಾಗೆ ಶಿವನ ಆತ್ಮಲಿಂಗ ಕೊಡುವಾಗ ಒಂದು ಷರತ್ತನ್ನು ಹಾಕ್ತಾನಂತೆ. ಈ ಆತ್ಮಲಿಂಗನ ನೀವೇನಾದರೂ ನೆಲಕ್ಕೆ ತಾಗಿಸಿದ್ರೆ ಆ ಆತ್ಮಲಿಂಗ ಅಲ್ಲೇ ನೆಲೆಯೂರುತ್ತೆ, ನಿಮಗೆ ಮತ್ತೆ ಸಿಗೋದಿಲ್ಲ ಅಂತ ಒಂದು ಷರತ್ತನ್ನು ಹಾಕ್ಬಿಟ್ಟು ಕೊಡ್ತಾನಂತೆ. ಹಾಗಾಗಿ ಇದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಒಬ್ಬ ಗಣಪತಿಯ ರೂಪದ ಬಾಲಕ ರೂಪದಲ್ಲಿರುವಂಥ ಗಣಪಿಯನ್ನು ಈ ಒಂದು ಆತ್ಮಲಿಂಗನ ನೋಡ್ಕೊಳ್ಳೋದಕ್ಕೆ ರಾವಣ ನೇಮಿಸ್ತಾನಂತೆ. ಗಣಪಿ ಈ ಒಂದು ಆತ್ಮಲಿಂಗನ ತೆಗೆದುಕೊಂಡು ಹೋಗ್ಬಿಟ್ಟು ಭೂಮಿಯಲ್ಲಿ ಇಟ್ಬಿಡ್ತಾನಂತೆ. ಆ ಭೂಮಿಯಲ್ಲಿ ಇಟ್ಟಿರುವಂಥ ಒಂದು ಜಾಗನೇ ಗೋಕರ್ಣ ಅಂತ ಹೇಳಲಾಗತ್ತೆ. ಈ ಕಡೆ ರಾವಣನಿಗೆ ತುಂಬಾ ಒಂದು ಕೋಪ ಬಂದ್ಬಿಟ್ಟು ಆ ಆತ್ಮಲಿಂಗದ ಎಲ್ಲ ತುಂಡುಗಳನ್ನು ಮಾಡಿಬಿಟ್ಟು ಆ ಕಡೆ ಈ ಕಡೆ ಎಸೆಯೋದಕ್ಕೆ ಹೋಗ್ತಾನಂತೆ. ಅವನಿಂದ ಎಸೆಯಲ್ಪಟ್ಟ ಆತ್ಮಲಿಂಗದ ಹೊದಿಕೆ, ಅದರ ಒಂದು ಕವಚ ಏನಿದೆ, ಆ ಕವಚ ಈ ಒಂದು ಜಾಗದಲ್ಲಿ ಬಂದು ಬೀಳುತ್ತೆ. ಹಾಗಾಗಿ ಇದು ಮಾರುದೇಶ್ವರ ಅಂದರೆ ಕವಚದ ಒಂದು ಈಶ್ವರನ ಒಂದು ಕವಚ ಆಗಿರೋದ್ರಿಂದ ಮಾರುದೇಶ್ವರ ಅನ್ನೋ ಒಂದು ಹೆಸರು ಬಂತು ಅಂತ ಹೇಳಲಾಗತ್ತೆ. ಅದು ಹೋಗ್ತಾ ಹೋಗ್ತಾ ಮುರುಡೇಶ್ವರ ಆಗಿ ಬದಲಾಗ್ತಾ ಹೋಗ್ತು ಅಂತ ಒಂದು ತುಂಬ ಚಿಕ್ಕದಾಗಿರುವಂಥ ಕತೆ ಈ ಮುರುಡೇಶ್ವರಕ್ಕೆ ಇದೆ. ತುಂಬ ಚೆನ್ನಾಗಿರುವಂಥ ಒಂದು ಬೀಚ್ನ ನೋಡ್ಬೋದು. ಆ ಸುತ್ತಮುತ್ತ ತುಂಬ ಚೆನ್ನಾಗಿರುವಂಥ ವ್ಯೂ ಕೂಡ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ಶಿವನ ಒಂದು ಪ್ರತಿಮೆ, ತುಂಬ ನೋಡೋದಕ್ಕೆ ಸೊಗಸಾಗಿರುವಂಥ ಒಂದು ಜಾಗ ಅಂತಲೇ ಹೇಳಬಹುದು. ನಾವು ಕೂಡ ಇಲ್ಲಿ ತುಂಬಾ ಎಂಜಾಯ್ನ ಮಾಡಿಬಿಟ್ವಿ. ಒಂದಿನ ಇಲ್ಲಿ ಸ್ಟೇ ಮಾಡಿದ್ವಿ, ನಾವು ಉಳ್ಕೊಂಡಿದ್ವಿ, ರೂಮ್ ಮಾಡ್ಕೊಂಡ್ಬಿಟ್ಟು ಆ ಬೀಚ್ ಎದುರುಗಡೆನೇ ಉಳ್ಕೊಂಡಿದ್ವಿ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಬೆಳಗ್ಗೆನೇ ಈ ರೀತಿಯಾಗಿ ಒಂದು ಸಮುದ್ರನ ನೋಡಿಕೊಂಡು ಕಾಲ ಕಳ್ಕೊಂಡು ನಾವು ನೆಕ್ಸ್ಟು ಬೇರೆ ಜಾಗಕ್ಕೆ ಹೋಗಿರಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಸಮುದ್ರದ ಮಧ್ಯದಲ್ಲಿ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ನಾವು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೋಗಿದ್ವಿ. ಮೊದಲೆಲ್ಲ ತುಂಬ ಚೆನ್ನಾಗಿ ಇರ್ತಿತ್ತಂತೆ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗಿದ್ವಿ. ಈ ಸಮುದ್ರದಲ್ಲೇ ಅಟ್ಯಾಚ್ ಆಗಿರುವಂಥ ಒಂದು ಹೋಟೆಲ್, ಅದು ನವೀನ್ ಅಂತ ಒಂದು ಆ ಹೋಟೆಲ್ ಹೆಸರು. ಬಟ್ ಟೇಸ್ಟ್ ಅಂತೂ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಬೇರೆ ಕಡೆ ಮಾಡೋಣ ಅಂತ ನಾವು ಅಲ್ಲೇ ಇರುವಂಥ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅದಂತೂ ತುಂಬ ಚೆನ್ನಾಗಿ ಇತ್ತು. ಬೆಳಗ್ಗೆ ಆಗ್ತಿದ್ದಾಗೆ ಈ ರೀತಿ ಎಳ್ನೀರು ಹಾಗೆ ಅಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಅಂಗಡಿಗಳನ್ನೆಲ್ಲ ಹಾಕಿ ಇಟ್ಕೊಂಡಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಎಳ್ನೀರುಗಳಂತೂ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಸಮುದ್ರ ಅಂತೂ ತುಂಬ ಜನನ ಹೊಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳನ್ನು ನೋಡ್ಕೊತಾ ಇಲ್ಲಿ ಇದ್ಬಿಟ್ರೆ ತುಂಬ ಚೆನ್ನಾಗಿರುವಂಥ ಒಂದು ವೈಬ್ ಕೊಡುತ್ತೆ ಈ ಮುರುಡೇಶ್ವರದಲ್ಲಿ. ಈ ಒಂದು ದೇವಸ್ಥಾನ ಗೋಪುರ ಹಾಗೆ ಆ ಶಿವನ ಒಂದು ಮೂರ್ತಿನ ನೋಡೋದಕ್ಕೆ ತುಂಬ ಚೆಂದ ಈ ಜಾಗದಲ್ಲಿ. ಹಾಗೆ ಇಲ್ಲಿ ಒಂದು ಬೀಚ್ ವಾಕರ್ ಕೂಡ ಮಾಡಿದ್ದಾರೆ. ನೀವು ತುದಿಯಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋಗಿ ಬೀಚ್ ಮೇಲೆ
ಸೀ ವಾಕರ್ನ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಕೂಡ ಅದರ ಎಕ್ಸ್ಪೀರಿಯೆನ್ಸು. ಹಾಗೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ತಿಂಡಿ ತಿನ್ನೋದಕ್ಕೆ ಬಂದಿದ್ವಿ. ಸೊ ಇಲ್ಲಿ ಒಂದು ಕಾಮತ್ ಯಾತ್ರಿ ನಿವಾಸನೋ ಒಂದು ಹೋಟೆಲ್ನಲ್ಲಿ ತಿಂಡಿ ತಿಂದ್ಕೊಂಡು ನಾವು ಮುಂದೆ ಹೊರಡಬೇಕಾಯ್ತು. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಇಷ್ಟನ್ನು ಹೇಳ್ತಾ ನಾನು ಇಲ್ಲಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.